ಶ್ರೀ ಶಿವನ ಸಜ್ಜೆ ಎನಿಸುವ ಚೋಳ ದೇಶವದು. ಶ್ರೀ ಶಿವನ ಸಜ್ಜೆ, ಸಜ್ಜೆ ಅಂದ್ರೆ ನೆಲೆ. ಓ ತೀರ್ಪ ಅಂದ್ರೆ ಅಂತಹ ಒಂದು ಹೆಸರನ್ನ ಇಟ್ಟುಕೊಂಡು ಈ ಒಂದು ದೇಶದಲ್ಲಿದ್ದ ಇರ್ದು ಶಂಕರನ ಗುಪ್ತಾರಾಧನೆಗೆ ನೆಚ್ಚಿ ಅದರ ಜೊತೆಗೆ ಹೊಟ್ಟೆಪಾಡಿಗಾಗಿ ಅವನು ಕರಿಕಾಲ ಚೋಳನ ಆಸ್ಥಾನದ ಕುದುರೆಗಳಿಗೆ ಮೇವನ್ನು ತಂದು ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದ. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ ಎಪಿ, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು ಪ್ರಥಮ PUCಗೆ ಸಂಬಂಧಪಟ್ಟ ಹಾಗೆ ಕಾವ್ಯ ಭಾಗ 3 ದೇವನೊಲಿದನ ಕುಲವೇ ಸತ್ಕುಲಂ, ಹರಿಹರ ಕವಿ ಬರೆದಿರುವಂತಹ ಈ ಒಂದು ಕಾವ್ಯ ಭಾಗದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಬನ್ನಿ, ಮೊದಲಿಗೆ ಕವಿ ಪರಿಚಯ. ಈ ಒಂದು ಕಾವ್ಯವನ್ನ ಬರೆದಿರುವಂತ ಕವಿ ಹರಿಹರ. 1190ರಿಂದ 1250 ಕಾಲ ಅವಧಿಯಲ್ಲಿ ಈ ಹರಿಹರ ಎಂಬ ಕವಿಯ ಒಂದು ಕಾಲವನ್ನ ತಿಳಿಸಿದ್ದಾರೆ. ಈ ಹರಿಹರ ಕವಿಯು ರಗಳೆ ಕವಿ ಎಂದು ಪ್ರಸಿದ್ಧನಾಗಿರುವ ಹರಿಹರ ದ್ವಾರ ಸಮುದ್ರದ ಹೊಯ್ಸಳ ವೀರ ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ಕರಣಿಕನಾಗಿದ್ದನು. ಈ ಹರಿಹರನನ್ನ ರಗಳೆ ಕವಿ ಅಂತಾನೆ ಪ್ರಸಿದ್ಧನಾಗಿದ್ದರು. ಈ ಹರಿಹರ ಕವಿಯನ್ನ ರಗಳೆ ಕವಿ ಅಂದ್ರೆ ರಗಳೆ ಪದ್ಯ ಕಾವ್ಯ ರಗಳೆಯನ್ನ ರಚಿಸುವಂತ, ಕಾವ್ಯದಲ್ಲಿ ರಗಳೆಯನ್ನ ರಚಿಸುವಂತಹ ಕವಿ ಹರಿಹರ. ಇವರು ದ್ವಾರ ಸಮುದ್ರದ ಹೊಯ್ಸಳ ವೀರ ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ಕರಣಿಕನಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಕರಣಿಕನಾಗಿ ಅಂದ್ರೆ ಲೆಕ್ಕ ನೋಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಇವರನ್ನ ರಗಳೆ ಕವಿ ಎಂದೇ ಕರೀತಾರೆ. ರಾಜಾಶ್ರಯವನ್ನ ತಿರಸ್ಕರಿಸಿ ಹಂಪೆಯ ವಿರೂಪಾಕ್ಷನ ಸನ್ನಿಧಿಯಲ್ಲಿ ಕಾವ್ಯ ರಚನೆಗೆ ತೊಡಗಿದರು. ಇವರಿಗೆ ಈ ರಾಜಾಶ್ರಯ ಬೇಡ, ಇನ್ನೊಬ್ಬರ ಆಶ್ರಯದಲ್ಲಿ ಇದ್ದು ಕಾವ್ಯವನ್ನ ರಚಿಸೋದು ಕಷ್ಟ ಅಂತ ತಿಳಿದಂತ ಇವರು ಆ ಒಂದು ಬಲ್ಲಾಳನ ಆಶ್ರಯವನ್ನ ತ್ಯಜಿಸಿ ತಿರಸ್ಕರಿಸಿ ಹಂಪೆಯ ವಿರೂಪಾಕ್ಷನ ಸನ್ನಿಧಿಯಲ್ಲಿ ಕಾವ್ಯ ರಚನೆಯನ್ನ ಮಾಡಿದ್ರು. ಇವರ ಒಂದು ಕಾವ್ಯದಲ್ಲಿ ಶಿವ ಮತ್ತು ಶಿವಭಕ್ತರನ್ನೇ ಕುರಿತು ಕಾವ್ಯ ರಚಿಸುವ ದಿಟ್ಟ ನಿಲುವನ್ನು ತಳೆದ ಇವನು 100ಕ್ಕೂ ಹೆಚ್ಚು ರಗಳೆಗಳು ಹಾಗೂ ಗಿರಿಜ ಕಲ್ಯಾಣವೆಂಬ ಚಂಪು ಕಾವ್ಯವನ್ನು ರಚಿಸಿದ್ದಾನೆ. ಇವರ ಒಂದು ಕಾವ್ಯದಲ್ಲಿ ನಾವು ಹೆಚ್ಚು ಕಾವ್ಯದ ವಸ್ತು ಅಂತಾನೆ ಅನ್ನಿಸ್ಕೊಂಡಿದೆ ಶಿವ ಮತ್ತು ಶಿವಭಕ್ತರು. ಶಿವ ದೇವರು ಶಿವ ಮತ್ತೆ ಶಿವಭಕ್ತರನ್ನ ಕುರಿತೇ ಅವನು ಕಾವ್ಯವನ್ನ ರಚಿಸ್ತಾ ಇದ್ದಿದ್ದು. ಅವನ ಪ್ರತಿಯೊಂದು ಕಾವ್ಯದಲ್ಲೂ ಶಿವನು ಮತ್ತು ಶಿವಭಕ್ತರ ಬಗ್ಗೆನೆ ಬರೆದಿರುವಂಥದ್ದನ್ನ ನಾವು ಕಾಣ್ತೀವಿ. ಈ ಒಂದು ದಿಟ್ಟ ನಿಲುವನ್ನು ತಳೆದಂತಹ ಇವರು 100ಕ್ಕೂ ಹೆಚ್ಚು ರಗಳೆಗಳನ್ನ ರಚಿಸಿದ್ದಾರೆ. ರಗಳೆಗಳು ಅಂದ್ರೆ ಕಾವ್ಯದ ಒಂದು ರಚನೆಯಲ್ಲಿ ಬರುವಂತಹ ಒಂದು ರಗಳೆ ಹಾಗೂ ಗಿರಿಜಾ ಕಲ್ಯಾಣ. ಇವರು ರಚಿಸಿರುವಂಥದ್ದು ಇದೆರಡೇ, ರಗಳೆ ಮತ್ತು ಗಿರಿಜಾ ಕಲ್ಯಾಣ ಎಂಬ ಚಂಪು ಕಾವ್ಯವನ್ನ ರಚಿಸಿದ್ದಾರೆ. ಅರ್ಥ ಆಯ್ತಲ್ಲ? ಇವರು ರಗಳೆ ಕವಿ ಎಂದು ಪ್ರಸಿದ್ಧರಾಗಿದ್ದಾರೆ. ಇವರ ಕಾಲ 1190ರಿಂದ 1250. ಹೊಯ್ಸಳರ ರಾಜನಾದಂಥ ಬಲ್ಲಾಳನ ಆಸ್ಥಾನದಲ್ಲಿ ಕರಣಿಕನಾಗಿದ್ದ. ಆದರೆ ರಾಜಾಶ್ರಯ ಬೇಡ ಅಂತ ತಿರಸ್ಕರಿಸಿ ಹಂಪಿಯ ವಿರೂಪಾಕ್ಷನ ಸನ್ನಿಧಿಯಲ್ಲಿ ಕಾವ್ಯ ರಚನೆಯಲ್ಲಿ ತೊಡಗಿದ್ರು. ಈ ಒಂದು ಕಾವ್ಯದಲ್ಲಿ ಶಿವ ಮತ್ತು ಶಿವಭಕ್ತರ ಬಗ್ಗೆನೇ ಕುರಿತು ಬರಿತಾ ಇದ್ರು. ಹಾಗೆ ರಗಳೆಗಳು ಮತ್ತು ಗಿರಿಜಾ ಕಲ್ಯಾಣ ಎಂಬ ಚಂಪು ಕಾವ್ಯವನ್ನ ನಾವು ನೋಡ್ತೀವಿ. ಪಂಪಾ ಶತಕ, ರಕ್ಷಾ ಶತಕ, ಮುಡಿಗೆಯ ಅಷ್ಟಕಗಳನ್ನು ರಚಿಸಿದ್ದಾರೆ. ಈ ರಗಳೆ ಹಾಗೂ ಗಿರಿಜಾ ಕಲ್ಯಾಣದ ಜೊತೆಗೆ ಪಂಪು ಶತಕ, ರಕ್ಷಾ ಶತಕ ಮತ್ತೆ ಮುಡಿಗೆಯ ಅಷ್ಟಕಗಳನ್ನ ನಾವು ಕಾಣ್ತೀವಿ. ಸೊ ಇದು ಒಂದು ಹರಿಹರ ಕವಿಯ ಒಂದು ಪರಿಚಯ. ಹಾಗೆ ಹರಿಹರ ಕವಿಯ ಇನ್ನೂ ಕೆಲವು ವಿಚಾರಗಳಿದೆ. ಹರಿಹರನ ರಗಳೆಗಳ ಮೂಲ ದ್ರವ್ಯ ಹರಭಕ್ತಿ. ಹರಿಹರನ ರಗಳೆಗಳ ಮೂಲ ದ್ರವ್ಯ ಅಂದ್ರೆ ಹರಭಕ್ತಿ, ಅಂದ್ರೆ ಶಿವ ಮತ್ತು ಶಿವನ ಭಕ್ತರ ಬಗ್ಗೆ. ಶಿವಭಕ್ತರು ಇವನ ಕಥಾನಾಯಕರು.
ಇವರು ಒಂದಲ್ಲ ಒಂದು ರೀತಿ ಗುಪ್ತ ಭಕ್ತಿಯಿಂದ ಶಿವನನ್ನು ಆರೋಗಿಸುವವರೇ ಆಗಿರುತ್ತಾರೆ. ಆರೋಗಿಸುವವರು ಅಂದ್ರೆ ಭಕ್ತಿಯನ್ನ ಮನಸ್ಸಿನೊಳಗಡೆನೆ ಇಟ್ಕೊಂಡು ಆರಾಧಿಸುವವರು, ಪೂಜಿಸುವವರು ಶಿವನನ್ನ. ಸೊ ಎಲ್ಲೂ ಸ್ಪ್ರೆಡ್ ಮಾಡದೆ ಅವರ ಮನಸ್ಸಿನೊಳಗಡೆ ಅಂದ್ರೆ ನಿಷ್ಕಲ್ಮಶವಾದಂತಹ ಮನಸ್ಸಿನೊಳಗಡೆಯಿಂದ ಭಕ್ತಿಯಿಂದ ಗುಪ್ತ ಭಕ್ತಿ ಅಂದ್ರೆ ಗುಪ್ತವಾಗಿ ಸೀಕ್ರೆಟ್ ಆಗಿ ತಮ್ಮ ಅಂತರಂಗದಲ್ಲಿಯೇ ಶಿವನನ್ನ ಆರಾಧನೆ ಮಾಡುವಂತ ಭಕ್ತರೇ ಇವರ ಕಥಾನಾಯಕರು. ಯಾರು? ಶಿವ ಭಕ್ತರು. ಭಕ್ತರ ಗುಪ್ತ ಭಕ್ತಿಯನ್ನ ಇತರರಿಗೆ ತಿಳಿಸುವ ಸಲುವಾಗಿ ಶಿವ ಮಾರುವೇಷದ ಮೂಲಕ ಭಕ್ತರನ್ನು ಪರೀಕ್ಷಿಸುವುದರ ಜೊತೆಗೆ ಅವರ ಭಕ್ತಿಯನ್ನು ಪ್ರಕಟಗೊಳಿಸುವುದೇ ಆಗಿದೆ. ಶಿವ ಮಾರುವೇಷದಲ್ಲಿ ಬಂದು ನನ್ನ ಭಕ್ತರು ಗುಪ್ತವಾಗಿ ಅವರ ಅಂತರಂಗದಲ್ಲಿ ನನ್ನನ್ನ ಆರಾಧಿಸುವಂತ ವಿಚಾರವನ್ನ ತಿಳಿದಂತಹ ಶಿವ ಮಾರುವೇಷದಲ್ಲಿ ಬಂದು ಭಕ್ತರನ್ನ ಪರೀಕ್ಷೆ ಮಾಡುವುದು ಕೂಡ ಇಲ್ಲಿ ಈ ಒಂದು ಹರಿಹರನ ಒಂದು ಕಾವ್ಯದಲ್ಲಿ ನಾವು ಕಾಣ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಆ ಭಕ್ತಿಯನ್ನ ಪ್ರಕಟಗೊಳಿಸೋದು ಯಾರು? ಶಿವ. ಈ ಒಂದು ವಿಚಾರಗಳು ಹರಿಹರನ ನೋಡಿ, ಇಲ್ಲಿ ಹರಿಹರ ಕವಿಯ ಗಿರಿಜಾ ಕಲ್ಯಾಣ ಎಂಬ ಒಂದು ಪುಸ್ತಕವನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇದಿಷ್ಟು ಹರಿಹರನ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ಈ ಒಂದು ದೇವನೊಲಿದನ ಕುಲವೇ ಸತ್ಕುಲಂ ಎಂಬ ಹರಿಹರನ ಒಂದು ಕಾವ್ಯದ ಆಶಯ ಏನು, ಉದ್ದೇಶ ಏನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಸೃಷ್ಟಿಯಲ್ಲಿ ಭಿನ್ನ ಭೇದಗಳಿರುವುದಿಲ್ಲ, ಮನುಷ್ಯನೇ ತರತಮಗಳನ್ನು ಸೃಷ್ಟಿಸಿಕೊಂಡಿದ್ದಾನೆ. ಸೃಷ್ಟಿಯಲ್ಲಿ ಭಿನ್ನ ಇಲ್ಲ ಅಂದ್ರೆ ಜಾತಿ ಭೇದ, ಮೇಲು ಕೀಳು ಯಾವುದೂ ಇಲ್ಲ. ಅಂದ್ರೆ ಸೃಷ್ಟಿ ಅನ್ನೋದು ಎಲ್ಲರಿಗೂ ಸಮಾನವಾಗಿ ಇರುವಂತಹ ಒಂದು ವಸ್ತು ಅದು. ಅಂದ್ರೆ ಆ ಸೃಷ್ಟಿಯಲ್ಲಿ ಮನುಷ್ಯನನ್ನ ಸೃಷ್ಟಿ ಮಾಡಿದ್ದಾರೆ, ಪ್ರಾಣಿ ಮತ್ತೆ ಪಕ್ಷಿ, ಬೇರೆ ಜೀವಿಗಳು, ಹಾಗೆ ಆ ಮನುಷ್ಯನಲ್ಲಿ ಗಂಡು ಹೆಣ್ಣು ಎಂಬ ಭೇದ ಮಾತ್ರ ಇದ್ದೆ, ಅದು ಸೃಷ್ಟಿಯ ಒಂದು ನಿಯಮ. ಆದ್ರೆ ಇಲ್ಲಿ ತರತಮಗಳು ಅಂದ್ರೆ ತಾರತಮ್ಯಗಳನ್ನ ನಾವೇ ಸೃಷ್ಟಿಸಿಕೊಂಡಿದ್ದೇವೆ. ಯಾರು? ಮನುಷ್ಯರು. ಅದು ಮೇಲು ಜಾತಿಯವರು, ಇವರು ಕೀಳು ಜಾತಿಯವರು, ಅವರು ಶ್ರೀಮಂತರು, ಇವರು ಬಡವರು, ಇವರು ಆ ಧರ್ಮದವರು, ಅವರು ಈ ಧರ್ಮದವರು. ಅಂದ್ರೆ ಈ ಭಿನ್ನ ಭೇದಗಳನ್ನ ತಾರತಮ್ಯಗಳನ್ನ ಸೃಷ್ಟಿಸಿಕೊಂಡಿದ್ದು ಮನುಷ್ಯರೇ ವಿನಃ ಸೃಷ್ಟಿ ಅಲ್ಲ, ಪ್ರಕೃತಿ ಅಲ್ಲ, ದೇವರು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆಳು ಅರಸ, ಉಚ್ಚ ನೀಚ, ಬಡವ ಬಲ್ಲಿದ ಮುಂತಾದ ವರ್ಗ ಭೇದಗಳು ಆಧುನಿಕ ಸಮಾಜವನ್ನು ಅತಿಯಾಗಿ ಕಾಡುತ್ತಿದೆ. ಹೌದು, ಪ್ರಸ್ತುತ ನಾವು ಆಧುನೀಕರಣ ಹೊಂದುತ್ತಾ ಇದ್ರೂ ಕೂಡ ನಮ್ಮಲ್ಲೂ ಕೂಡ ಇಂತಹ ಒಂದು ಭೇದ ಭಾವವನ್ನು ಈಗಲೂ ನಾವು ಕಾಣ್ತೀವಿ, ಈಗಲೂ ಕೂಡ ಅದನ್ನ ಅನುಭವಿಸ್ತಾ ಇದ್ದೀವಿ. ಈ ಆಳು ಅರಸ, ಉಚ್ಚ ನೀಚ ಅಂದ್ರೆ ಮೇಲು ಕೀಳು, ಬಡವ ಬಲ್ಲಿದ, ಶ್ರೀಮಂತ ಮತ್ತೆ ಬಡವ ಎನ್ನುವಂತ ಮುಂತಾದ ವರ್ಗಗಳನ್ನ ಮನುಷ್ಯ ಸೃಷ್ಟಿಸಿಕೊಂಡಿದ್ದು ಅದು ಆವತ್ತಿನ ಕಾಲದಿಂದನೂ 12ನೇ ಶತಮಾನದ ಹಿಂದೆ ಅಂದ್ರೆ 11ನೇ ಶತಮಾನದ ಆ ಕಾಲದಲ್ಲೂ ಇತ್ತು, ಈಗಲೂ ಕೂಡ ಈಗಿನ ಈ ಶತಮಾನದಲ್ಲೂ ಕೂಡ ಆಧುನಿಕ ಯುಗದಲ್ಲೂ ಕೂಡ ಅದು ಕಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇಂತಹ ತಾರತಮ್ಯವನ್ನ ಮೀರಿ ನಿಲ್ಲಲು ಕನ್ನಡದ ಪ್ರಾಚೀನ ಕಾವ್ಯಗಳು ನಿದರ್ಶನವಾಗಿದೆ. ಈ ಪ್ರಾಚೀನ ಕಾವ್ಯಗಳಲ್ಲಿ ಏನನ್ನ ತೋರಿಸ್ತಾ ಇದ್ದಾರೆ ಅಂದ್ರೆ ಇಂತಹ ಭೇದ ಭಾವಗಳು ಏನಿದೆ, ಮೇಲು ಕೀಳೆಂಬ, ನೀಚ, ಆಳು ಅರಸ, ಈ ಎಲ್ಲ ಭೇದ ಭಾವಗಳು, ವರ್ಗ ಭಿನ್ನ ಭೇದಗಳನ್ನ ನಾವು ಸಮಾನರು, ಅದ್ಯಾವುದು ಇಲ್ಲ ಅನ್ನೋದನ್ನ ನಾವು ಪ್ರಾಚೀನ ಕಾವ್ಯಗಳಲ್ಲಿ ಕಾಣ್ತೀವಿ ಅಂತ ಹೇಳ್ತಿದ್ದಾರೆ. ಪ್ರಸ್ತುತ ರಗಳೆಯಲ್ಲಿ ಚೆನ್ನಯ್ಯನ ಶಿವಭಕ್ತಿಯನ್ನು ಅನಾವರಣಗೊಳಿಸುತ್ತಾನೆ. ಇಲ್ಲಿ ಹರಿಹರ ಪ್ರಸ್ತುತ ರಗಳೆಯಲ್ಲಿ ಅಂದ್ರೆ ರಗಳೆ ಅಂದ್ರೆ ಕಾವ್ಯದಲ್ಲಿ, ಅವನ ಈ ಕಾವ್ಯದಲ್ಲಿ ಚೆನ್ನಯ್ಯನ ಶಿವಭಕ್ತಿ, ಆ ಚೆನ್ನಯ್ಯ ಎಂಬ ಒಬ್ಬ ವ್ಯಕ್ತಿಯ ಶಿವಭಕ್ತಿ ಹೇಗಿದೆ ಅನ್ನೋದನ್ನ ಅನಾವರಣಗೊಳಿಸಿದ್ದಾರೆ. ಹಾಗಾದ್ರೆ ಆ ಚೆನ್ನಯ್ಯನ ಭಕ್ತಿ ಎಷ್ಟರ ಮಟ್ಟಿಗಿದೆ, ಅದು ಗುಪ್ತವಾಗಿತ್ತು. ಆ ಚೆನ್ನಯ್ಯ ಎನ್ನುವವನು ಯಾರು, ಅವನು ಯಾವ ಜಾತಿಗೆ, ಯಾವ ವರ್ಗಕ್ಕೆ ಸೇರಿದವನು, ಅದನ್ನೆಲ್ಲ ಇಲ್ಲಿ ತೋರಿಸ್ತಾ ಇದ್ದಾರೆ.
ಚೋಳನಾಡಿನಲ್ಲಿ ಹರಿಯುತ್ತಿರುವ ಕಾವೇರಿಯ ವರ್ಣನೆಯನ್ನು ಕಾಣಬಹುದು. ಅರಸನ ಮತ್ತು ಆಳಿನ ಮುಖಾಮುಖಿಯ ಜೊತೆಗೆ ಸರಳ ಭಕ್ತಿಯೇ ಶ್ರೇಷ್ಠವೆಂದು ಸಾರುವ ವಿಚಾರ ಇಲ್ಲಿದೆ. ಏನೋ ಚೋಳನಾಡಿನಲ್ಲಿ ಕಾವೇರಿಯ ಹರಿತಿರುವಂತ ಕಾವೇರಿ, ನಮ್ಮ ಕಾವೇರಿ ನದಿಯ ಒಂದು ವರ್ಣನೆ ತುಂಬಾ ಸುಂದರವಾಗಿ ಹರಿಹರ ತನ್ನ ರಗಳೆಯಲ್ಲಿ ತೋರಿಸಿದ್ದಾನೆ. ಅದರ ಜೊತೆಗೆ ಅರಸ ಮತ್ತು ಆಳಿನ ಒಂದು ಮುಖಾಮುಖಿ ಆಗೋದು, ಅರಸ ಮತ್ತೆ ಆಳು ಮತ್ತು ಅರಸ ಎಂಬ ಏನು ವರ್ಗ ಭೇದ ಇದೆ ಅದು ಮುಖಾಮುಖಿ ಆಗೋದು. ಅದ್ರ ಜೊತೆಗೆ ಇಲ್ಲಿ ಸರಳ ಭಕ್ತಿಯೇ ಶ್ರೇಷ್ಠ, ಸರಳವಾದ ಭಕ್ತಿ ಇದ್ರೆ ಮಾತ್ರ ದೇವ ನೊಲಿತಾನೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ. ದೇವ ನೊಲಿದನ ಕುಲವೇ ಸತ್ಕುಲಂ. ನೋಡಿ, ಪದ್ಯದ ಹೆಡ್ಡಿಂಗ್ ಆ ಒಂದು ಟೈಟಲ್ ಅಲ್ಲೇ ನಾವು ನೋಡ್ತಾ ಇದ್ದೀವಿ, ಆ ಹೆಸರಿನಲ್ಲೇ ದೇವ ನೊಲಿದ ಕುಲವೇ ಸತ್ಕುಲಂ ಅಂದ್ರೆ ಯಾರಿಗೆ ದೇವರು ಒಲಿತಾರೋ ಆ ಕುಲವೇ ಸತ್ಕುಲ, ಶ್ರೇಷ್ಠವಾದದ್ದು. ಅದು ಬಿಟ್ಟು ಬೇರೆ ಯಾವ ಕುಲ ಅನ್ನೋದು ಶ್ರೇಷ್ಠ ಅಲ್ಲ ದೇವರಿಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕಾವೇರಿಯ ವರ್ಣನೆ ಇದೆ, ಹಾಗೆ ಇಲ್ಲಿ ಆಳು ಮತ್ತು ಅರಸರ ಮುಖಾಮುಖಿ ಇದೆ, ಹಾಗೆ ಇಲ್ಲಿ ಸರಳ ಭಕ್ತಿ ಶ್ರೇಷ್ಠವಾದದ್ದು ಅನ್ನೋದನ್ನ ಸಾರ್ತಾ ಇದೆ. ಅದರ ಜೊತೆಗೆ ಚೆನ್ನಯ್ಯ ಎಂಬ ಒಬ್ಬ ಭಕ್ತಿ, ಗುಪ್ತ ಭಕ್ತ, ಆ ಶಿವನ ಭಕ್ತಿ ಅವನಲ್ಲಿ ಹೇಗಿತ್ತು ಅನ್ನೋದನ್ನ ಅನಾವರಣಗೊಳಿಸ್ತಾ ಇದೆ. ತಾರತಮ್ಯವನ್ನ ಮೀರಿ ಈ ಒಂದು ಕಾವ್ಯಗಳು ನಮಗೆ ಒಂದು ನಿದರ್ಶನವಾಗಿ ತೋರಿಸ್ತಾ ಇದ್ದಾರೆ. ಉಚ್ಚ ನೀಚ ಮೇಲು ಕೀಳು ಎಂಬ ಭಿನ್ನ ಭೇದಗಳೇನಿದೆ ಅದು ಈಗಿನ 11ನೇ ಶತಮಾನದಲ್ಲಿ ಮಾತ್ರ ಅಲ್ಲ, ಈಗಿನ ಕಾಲದಲ್ಲೂ ಅದು ಇನ್ನೂ ಇದೆ. ಎಷ್ಟೇ ನಾವು ಮುಂದುವರೆದ್ರೂ ಕೂಡ ಆ ವರ್ಗ ಭೇದ, ಭಿನ್ನ ಭೇದ, ತಾರತಮ್ಯ ಏನಿದೆ ಅದು ಇದೆ ಅನ್ನೋದನ್ನ ತೋರಿಸುವಂತಹದ್ದು. ಈ ಒಂದು ಸೃಷ್ಟಿಯಲ್ಲಿ ಇದ್ಯಾವುದೂ ಇಲ್ಲ, ಎಲ್ಲ ಸಮಾನವಾಗಿದೆ, ಎಲ್ಲರೂ ಸಮಾನರು. ಆದರೆ ಮನುಷ್ಯನೇ ಸೃಷ್ಟಿಸಿಕೊಂಡ ಒಂದು ಈ ತಾರತಮ್ಯ ಅನ್ನೋದನ್ನ ಇಲ್ಲಿ ಎತ್ತಿ ತೋರಿಸ್ತಾ ಇದೆ ಈ ಒಂದು ಕಾವ್ಯದಲ್ಲಿ. ಈಗ ನಾವು ಆಶಯವನ್ನ ತಿಳ್ಕೊಂಡ್ವಿ, ಅದರ ಜೊತೆಗೆ ನಾವು ಕವಿಯ ಒಂದು ಪರಿಚಯವನ್ನ ತಿಳ್ಕೊಂಡ್ವಿ. ದೇವ ನೊಲಿದನ ಕುಲವೇ ಸತ್ಕುಲಂ. ಬರೆದವರು ಹರಿಹರ ಕವಿ. ಹರಿಹರ ಕವಿಯನ್ನ ರಗಳೆಯ ಕವಿ ಅಂತಾನೆ ಹೆಸರುವಾಸಿಯಾಗಿದ್ದಾರೆ. ಇವರು ಬರೆದಿರುವಂತಹ ಈ ಒಂದು ಪದ್ಯದ ಮೊದಲ ಒಂದು ಪ್ಯಾರ ನೋಡೋಣ. ದೇವ ನೊಲಿದನ ಕುಲವೇ ಸತ್ಕುಲಂ. ಪದ್ಯ ಓದ್ತೀನಿ. ಫಸ್ಟ್ ಪ್ಯಾರಾಗ್ರಾಫ್ ಇದು ಸರಳವಾದ ಒಂದು ಸಾಲಿನಲ್ಲಿದೆ, ಹಾಗೆ 10 ಸಾಲಿನ ಒಂದು ಪದ್ಯ. ಇದರಲ್ಲಿ ಏನೇನಿದೆ ನೋಡೋಣ. ಶ್ರೀ ಶಿವನ ಸಜ್ಜೆ ಎನಿಸುವ ಚೋಳ ದೇಶವದು, ಈಶ ಭಕ್ತ ವ್ರಜಕ್ಕೆ ನಿಜ ಸುಖ ನಿವಾಸವದು. ಬೆಳೆಯಿಲ್ಲ ಬನವಿಲ್ಲ ದೂರಿಲ್ಲ, ನೆಳಲ ತಂಪಿಲ್ಲ ದಾರವೇ ಇಲ್ಲ ಎಡೆಯಿಲ್ಲ. ಕಾವೇರಿ ಸೋಂಕಿದರ ಪಾಪಮಂ ಸೋವೇರಿ, ಕಾವೇರಿ ಸಕಲ ಸಸ್ಯಾಳಿಯಂ ಕಾವೇರಿ. ಹರಿದಳ ದೇಶದಳು ಹರಭಕ್ತಿ ರಸದಂತೆ, ಧರಣಿತಳ ಅಮೃತ ವಿಮಲ ವಾರಿದಿಯಂತೆ. ಇಂತಪ್ಪ ದೇಶಮಂ ಪಾಲಿಸುವ ಭೂಮಿಪಂ, ಸಂತತಂ ಕರಿಕಾಲ ಚೋಳನಿಂಬಾ ನೃಪಂ. ಈ ಒಂದು ಪದ್ಯ ಏನ್ ಹೇಳ್ತಾ ಇದೆ ಅನ್ನೋದನ್ನ ಹೇಳ್ತೀನಿ. ಶ್ರೀ ಶಿವನ ಸಜ್ಜೆ ಎನಿಸುವ ಚೋಳ ದೇಶವದು. ಶ್ರೀ ಶಿವನ ಸಜ್ಜೆ ಅಂದ್ರೆ ನೆಲೆ, ಸಜ್ಜೆ ಅಂದ್ರೆ ನೆಲೆ. ಶಿವನ ನೆಲೆಯಾಗಿರುವಂತಹ ಚೋಳ ದೇಶವದು. ಶಿವನಿಗೆ ನೆಲೆ ಅಂದ್ರೆ ಶಿವನೇ ನೆಲೆಸಿರುವಂತಹ ಚೋಳ ದೇಶವದು. ಈಶ ಭಕ್ತ ವ್ರಜಕ್ಕೆ ನಿಜ ಸುಖ ನಿವಾಸವದು. ಈಶ ಭಕ್ತ ವ್ರಜಕ್ಕೆ ಅಂದ್ರೆ ಗುಂಪಿಗೆ, ಗುಂಪು ಅಥವಾ ಸಮೂಹ ಅಂತ ಹೇಳ್ಬೋದು. ಈಶ ಭಕ್ತಿ ಅಂದ್ರೆ ಶಿವ ಭಕ್ತರ ಗುಂಪಿಗೆ ನಿಜವಾಗಿ ಒಂದು ಸುಖ ನಿವಾಸವದು. ಯಾವುದು? ಚೋಳ ದೇಶ. ಶಿವನ ನೆಲೆ ಎನಿಸಿಕೊಂಡಂತ ಚೋಳ ದೇಶವು ಹೇಗಿತ್ತು ಅಂದ್ರೆ ಈಶ ಭಕ್ತಿ ಅಂದ್ರೆ ಶಿವಭಕ್ತರ ಸಮೂಹಕ್ಕೆ,
ಶಿವಭಕ್ತರೆಲ್ಲರಿಗೂ ನಿಜವಾಗಿ ಸುಖ ಎನಿಸುವಂತ ಒಂದು ನಿವಾಸವಾಗಿತ್ತು, ಅಂದ್ರೆ ಮನೆಯಾಗಿತ್ತು. ಬೆಳೆಯಿಲ್ಲ, ದಿಳೆ ಅಂದ್ರೆ ಇಲ್ಲಿ ಇಳೆ, ಇಳೆ ಅಂದ್ರೆ ಏನು, ಇಳೆ ಅಂದ್ರೆ ಏನು, ಭೂಮಿ. ಬೆಳೆಯಿಲ್ಲ, ಬೆಳೆಯೇ ಇಲ್ಲದ, ಬೆಳೆ ಬೆಳಿಲಿಕ್ಕೆ ಆಗಲ್ಲ ಅನ್ನುವಂತ ಯಾವುದೇ ಭೂಮಿ ಇರಲಿಲ್ಲ ಆ ಚೋಳ ದೇಶದಲ್ಲಿ. ಅಂದ್ರೆ ಎಲ್ಲಾ ಹುಲುಸಾಗಿ ಉತ್ತಮವಾಗಿ ಬೆಳೆ ಬೆಳೆಯುವಂತ ಎಲ್ಲಾ ಕಡೆ ನೋಡಿದ್ರು ಕೂಡ ಆ ಚೋಳ ದೇಶದಲ್ಲಿ ಬಂಜರು ಭೂಮಿ ಅಂತ ಕಾಣೋದೇ ಇಲ್ಲ. ಸಮೃದ್ಧವಾದಂತಹ ಬೆಳೆ ಕೊಡುವಂತಹ ಭೂಮಿಯ ಫಲವತ್ತಾದಂತ ಭೂಮಿ ಇತ್ತದು. ಬನವಿಲ್ಲದೂರಿಲ್ಲ, ಬನ ಅಂದ್ರೇನು, ಕಾಡು, ಕಾಡು ಅಥವಾ ವನ. ವನ ಅಂದ್ರೇನು, ಕಾಡು ಅಥವಾ ವನ. ಬನವಿಲ್ಲದೂರಿಲ್ಲ, ಬನವೇ ಇಲ್ಲದಂತಹ, ಕಾಡೇ ಇಲ್ಲದ ಊರಿಲ್ಲ. ಹಾಗಾದ್ರೆ ಹೇಗಿತ್ತಂತ ಇದು, ಬೆಳೆ ಇಲ್ಲದ ಇಳೆ ಇಲ್ಲ, ಅಂದ್ರೆ ಎಲ್ಲಾ ಕಡೆನೂ ಸಮೃದ್ಧವಾದಂತಹ ಬೆಳೆಯನ್ನ ಬೆಳೆಯಬಹುದಾದಂಥ ಫಲವತ್ತಾದಂಥ ಭೂಮಿಯಾಗಿತ್ತು ಆ ಚೋಳ ದೇಶ. ಹಾಗೆ ಆ ದೇಶದಲ್ಲಿ ಇರುವ ಊರಲ್ಲೆಲ್ಲ ಸಮೃದ್ಧವಾದಂಥ ಕಾಡಿನಿಂದ ಕೂಡಿತ್ತು. ನೆಳಲ ತಂಪಿಲ್ಲದಾರವೇ ಇಲ್ಲ, ಎಡೆ ಇಲ್ಲ, ಅಂದ್ರೆ ಅಲ್ಲಿ ನೆಳಲ ತಂಪಿಲ್ಲದ ಊರೇ ಇಲ್ಲ, ಜಾಗನೇ ಇಲ್ಲ, ದಾರವೇ ಇಲ್ಲ, ಅಂದ್ರೆ ಯಾವುದೇ ಜಾಗ ಒಂದು ತಂಪಾದ, ಈ ದಾರವೇ ಇಲ್ಲ ಅಂದ್ರೆ ಇಲ್ಲಿ ಉದ್ಯಾನವನ ಅಂತ ಬರುತ್ತೆ. ಅಂದ್ರೆ ಎಲ್ಲಾ ಕಡೆ ಕೂಡ ತಂಪಾದ ನೆರಳನ್ನ ಕೊಡುವಂತಹ ಒಂದು ಉದ್ಯಾನವನ ಇತ್ತು. ಕಾವೇರಿ ಸೋಂಕಿದರ ಪಾಪಮಂ ಸೋವೇರಿ, ಅಲ್ಲಿ ಹರಿತಾ ಇರುವಂತ ಕಾವೇರಿಯ ನೀರು ಸೋಂಕಿದರೆ ಸಾಕಂತೆ, ಮುಟ್ಟಿದರೆ ಸಾಕಂತೆ ನಾವು ಮಾಡಿರುವಂತ ಪಾಪ ಏನಾಗುತ್ತೆ, ಪಾಪವೆಲ್ಲ ಹೋಗುತ್ತೆ. ಕಾವೇರಿ ಸಕಲ ಸಸ್ಯಾಳಿಯಂ ಕಾವೇರಿ ಹರಿದಳಾ ದೇಶದಳು ಹರಭಕ್ತಿ ರಸದಂತೆ. ಅಂದ್ರೆ ಕಾವೇರಿ ಸಕಲ ಸಸ್ಯಾಳಿಗಳಿಗೆ, ಸಕಲ ಸಸ್ಯಾಳಿಗಳಿಗೆ ಅಂದ್ರೆ ಆ ದೇಶದಲ್ಲಿ, ದೇಶದ ತುಂಬೆಲ್ಲ ಕಾವೇರಿ ಹೇಗೆ ಹರಿತಾ ಇದ್ಲು ಅಂದ್ರೆ ಆ ಸಮೃದ್ಧವಾದ ಏನಿದೆ ಬೆಳೆ ಇಲ್ಲದ ಇಳೆ ಇಲ್ಲ ಅಂತ ಹೇಳಿದ್ರಲ್ಲ, ಆ ಒಂದು ಭೂಮಿಯಲ್ಲಿ ಹೇಗೆ ಕಾವೇರಿ ಹರಿತಾ ಹೋಗ್ತಾ ಇದ್ಲೋ ಹಾಗೆ ಅಲ್ಲಿ ಸಮೃದ್ಧವಾಗಿ ಬೆಳೆ ಕೂಡ ಬೆಳೀತಾ ಇತ್ತು. ಆ ಕಾವೇರಿ ಮುಟ್ಟದಂತಹ, ಆ ಕಾವೇರಿ ನೀರು ಮುಟ್ಟದಂತಹ ಸಸ್ಯಾಳಿ ಇಲ್ಲ, ಅಂದ್ರೆ ಎಲ್ಲಾ ಸಸ್ಯಗಳಿಗೂ ಕೂಡ ಆ ಕಾವೇರಿ ನೀರು ಒದಗ್ತಾ ಇತ್ತು, ಲಭಿಸ್ತಾ ಇತ್ತು. ಹಾಗೆ ಕಾವೇರಿ ಹರಿದಳ ದೇಶದಳು ಹರಭಕ್ತಿ ರಸದಂತೆ, ಹೇಗೆ ಆ ದೇಶದ ಒಳಗಡೆ ಕಾವೇರಿ ಹರಿತಾ ಇದ್ಲು ಅಂದ್ರೆ ಶಿವಭಕ್ತಿಯ ರಸದಂತೆ, ಆ ಶಿವನ ಭಕ್ತಿಯ ಒಂದು ಪರಿಪೂರ್ಣವಾದಂತಹ ಒಂದು ಭಕ್ತಿಯ ರಸದಂತೆ ಕಾವೇರಿಯ ನೀರು ಆ ಚೋಳ ದೇಶದ ತುಂಬೆಲ್ಲ ಹರಿತಾ ಇತ್ತು. ಧರಣಿ ತಳಕ್ ಅಮೃತ ವಿಮಲ ವಾರಿದಿಯಂತೆ, ಆ ಧರಣಿ ಭೂಮಿಯ ಅಲ್ಲೆಲ್ಲ ಅಮೃತದ ವಿಮಲ ವಾರಿದಿಯಂತೆ, ಅಂದ್ರೆ ಸಮುದ್ರವೇ, ಅಮೃತದಿಂದ ಕೂಡಿದ ಸಮುದ್ರವೇ ಅನ್ನುವ ಹಾಗೆ ಕಾವೇರಿ ಹರಿತಾ ಇದ್ಲು. ಇಂತಪ್ಪ ದೇಶಮಂ ಪಾಲಿಸುವ ಭೂಮಿಪಂ, ಇಂತಹ ದೇಶವನ್ನು ಪಾಲಿಸುವ, ರಕ್ಷಿಸುವ, ಆಳುತ್ತಿರುವಂತಹ ಭೂಮಿಪ ಅಂದ್ರೆ ಒಡೆಯ, ಭೂಮಿಪಂ ಸಂತತಂ ಕರಿಕಾಲ ಚೋಳಂ ನೆಂಬ ನೃಪಂ. ಇಂತಹ ದೇಶವನ್ನು ಪಾಲಿಸುವ ಅಂದ್ರೆ ಆಳುವ ಒಡೆಯ ಯಾರು, ಸಂತತಂ ಅಂದ್ರೆ ಸತತವಾಗಿ, ಯಾರು, ಕರಿಕಾಲ ಚೋಳನೆಂಬ ರಾಜ, ನೃಪ ಅಂದ್ರೆ ರಾಜ, ಕರಿಕಾಳ ಚೋಳನೆಂಬ ರಾಜನು ಈ ಒಂದು ಸಮೃದ್ಧವಾದ ಕಾವೇರಿ ಪಾಪಗಳನ್ನೆಲ್ಲ ತೊಳೆಯುವಂತಹ ಕಾವೇರಿ ಹರಿಯುವ ಅಮೃತದ ಧಾರೆಯಾಗಿ ಹರಿಭಕ್ತಿಯ ರಸದಂತೆ ಹರಿಯುವ ಕಾವೇರಿ ಈ ಚೋಳ ದೇಶದೊಳಗಡೆ ಹರಿತಾ ಇದ್ಲು. ಆ ಚೋಳ ದೇಶ ಹೇಗಿತ್ತು ಅಂದ್ರೆ ಶಿವನ ನೆಲೆಬೀಡಾಗಿತ್ತು, ಶಿವಭಕ್ತರಿಗೆ ಸುಖ ನೀಡುವಂತಹ ಒಂದು ಬೀಡಾಗಿತ್ತು. ಹಾಗೆ ಕಾವೇರಿ ಹರಿಯುವಂತಹ ಈ ಒಂದು ನಾಡಿನಲ್ಲಿ ಸಮೃದ್ಧವಾದ ಭೂಮಿ, ಹಾಗೆ ಕಾಡಿನಿಂದ ತುಂಬಿರುವ
ಹಾಗೂ ತಂಪಾದ ನೆರಳನ್ನ ಕೊಡುವ ಉದ್ಯಾನವನಗಳಿಂದ ಪಾಪಗಳನ್ನ ಮುಕ್ತಿಗೊಳಿಸುವ ಈ ಕಾವೇರಿ ಅಮೃತದ ಸಮುದ್ರದ ಹಾಗೆ ಇದ್ದಂತ ಈ ಒಂದು ಸುಂದರವಾದಂತಹ ಈ ಚೋಳ ದೇಶವನ್ನ ಆಳುತ್ತಿರುವ ರಾಜ ಕರಿಕಾಲ ಚೋಳ ಅಂತ ಇಷ್ಟು ಸುಂದರವಾಗಿ ಹರಿಹರ ತನ್ನ ರಗಳೆಯಲ್ಲಿ ಹೇಗೆ ಆ ಒಂದು ಚೋಳ ದೇಶವನ್ನ, ಆ ಒಂದು ಚೋಳ ದೇಶದ ಒಳಗಡೆ ಏನೇನಿತ್ತು, ಹೇಗಿತ್ತು ಆ ಚೋಳ ದೇಶ, ಹಾಗೆ ಆ ಚೋಳ ದೇಶದಲ್ಲಿ ಕಾವೇರಿ ಹೇಗೆ ಹರಿತಾ ಇದ್ಲು, ಆ ಕಾವೇರಿ ನದಿಯ ವರ್ಣನೆಯನ್ನ ಸುಂದರವಾಗಿ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿದ್ದಾರೆ. ಅದರ ಒಂದು ಭಾವಾರ್ಥವನ್ನ ನೋಡಿ. ಶಿವನ ಸಜ್ಜೆಯ ಮನೆಯಂತೆ ಮೆರೆಯುತ್ತಿದ್ದ ಚೋಳ ದೇಶವು ಶಿವಭಕ್ತರ ಆವಾಸ ಸ್ಥಾನ, ಶಿವಭಕ್ತರಿಗೆ ಪ್ರಸಕ್ತವಾದಂತಹ ಒಂದು ವಾಸಕ್ಕೆ ಯೋಗ್ಯವಾದಂತಹ ನೆಲೆಯಾಗಿತ್ತು. ಅಂತಹ ಚೋಳ ದೇಶದಲ್ಲಿ ಕಾಲಕ್ಕೆ ಸರಿಯಾದ ಮಳೆ ಬೆಳೆ ಬಂದು ಅದರಿಂದಾಗಿ ನೆರಳ ತಂಪಿನಿಂದ ಕೂಡಿ ಅಲ್ಲಲ್ಲಿ ಸುಂದರ ಉದ್ಯಾನಗಳ ಸೊಬಗಿನಿಂದ ಇದ್ದು ಸುಖ ಸಮೃದ್ಧಿಗಳಿಂದ ಕೂಡಿದೆ. ಅಂದ್ರೆ ವರ್ಷಕ್ಕೆ ಸರಿಯಾಗಿ ಮಳೆ ಬಂದು ಬೆಳೆ ಬೆಳೆದು ಆ ಆ ಭೂಮಿಯ ಯಾವ ಭೂಮಿಯೂ ಬಂಜರಾಗಿರದೆ ಸಮೃದ್ಧವಾದ ಬೆಳೆಗಳನ್ನ ಕೊಡ್ತಾ ಇತ್ತು. ಅದರ ಜೊತೆಗೆ ಅಲ್ಲಲ್ಲಿ ಸುಂದರವಾದ ವನಗಳು, ಹಾಗೆ ಊರಿಗೆ ಒಂದೊಂದು ವನಗಳು, ತಂಪಾದ ನೆರಳನ್ನ ಕೊಡುವಂತ ಉದ್ಯಾನವನಗಳು ಇದ್ದು ಸುಖ ಸಮೃದ್ಧಿಯಿಂದ ಕೂಡಿತ್ತು. ಚೋಳನಾಡಿನಲ್ಲಿ ತುಂಬಿ ಹರಿಯುವ ಕಾವೇರಿ ನದಿಯು ಜೀವಿಗಳ ಪಾಪಗಳನ್ನು ತೊಳೆದು ಸಕಲ ಸಸ್ಯರಾಶಿಗೆ ಸಮೃದ್ಧಿಯನ್ನು ಕೊಟ್ಟು ಹರನ ಭಕ್ತಿ ರಸದಂತೆ ಭೂಲೋಕದ ಅಮೃತ ವಾರದಿಯಂತೆ, ಅಂದ್ರೆ ಭೂಲೋಕದಲ್ಲಿ ಶಿವನ ಭಕ್ತಿಯ ರಸದ ಒಂದು ಸಮುದ್ರದಂತೆ, ಅಮೃತದ ಸಮುದ್ರದಂತೆ ಈ ಒಂದು ಕಾವೇರಿ ನದಿ ಹರಿಯುತ್ತಾ ಇದ್ಲು. ಹಾಗೆ ಎಲ್ಲಾ ಜೀವಿಗಳ ಪಾಪವನ್ನ ತೊಳಿತಾ ಇದ್ಲು, ಸಕಲ ಸಸ್ಯ ರಾಶಿಗಳಿಗೆ ಸಮೃದ್ಧಿಯನ್ನ ಕೊಡ್ತಾ ಇದ್ಲು. ಅಂತಹ ದೇಶವನ್ನು ಧರ್ಮಯುಕ್ತವಾಗಿ ಕರಿಕಾಲ ಚೋಳನೆಂಬ ಅರಸನು ಪಾಲಿಸುತ್ತಿದ್ದನು, ಅಂದ್ರೆ ಆಳುತ್ತಿದ್ದನು. ಇಂತಹ ಸುಂದರವಾದಂತಹ ದೇಶವನ್ನ ಕರಿಕಾಲ ಚೋಳ ಎಂಬಂತಹ ರಾಜ ಆಳ್ತಾ ಇದ್ದ, ಧರ್ಮದಿಂದ ಆಳ್ತಾ ಇದ್ದ ಅಂತ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಾವು ನೋಡ್ತೀವಿ. ಸಜ್ಜೆ ಅಂದ್ರೆ ನೋಡಿ ನೆಲೆ, ಹಾಗೆ ವ್ರಜ ಅಂದ್ರೆ ಗುಂಪು ಸಮೂಹ, ಉದ್ಯಾನ ಯಾವುದು ಅರವೆ ಅಂದ್ರೆ ಉದ್ಯಾನ, ಕಾಪಾಡುವ ನೀರು ಅಂದ್ರೆ ಕಾವೇರಿ, ಕಾವೇರಿ ಪಾಪವನ್ನು ತೊಳೆಯುವಂತಹ ಕಾವೇರಿ ಮಾತೆ. ಈಗ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಮೊದಲ ಒಂದು ಪ್ಯಾರಾಗ್ರಾಫ್ ನೋಡಿ. ಶ್ರೀ ಶಿವನ ಸಜ್ಜೆ ಎನಿಸುವ ಚೋಳ ದೇಶವದು ಈಶ ಭಕ್ತ ವೃಜಕ್ಕೆ ನಿಜ ಸುಖ ನಿವಾಸವದು, ಬೆಳೆಯಿಲ್ಲ ದಿಳೆಯಿಲ್ಲ ಬನವಿಲ್ಲ ದೂರಿಲ್ಲ ನೆಳಲ ತಂಪಿಲ್ಲ ದಾರವೇ ಇಲ್ಲದೆಡೆಗೆ ಇಲ್ಲ, ಕಾವೇರಿ ಸೋಂಕಿದರ ಪಾಪಮಂ ಸೋವೇರಿ, ಕಾವೇರಿ ಸಕಲ ಸಸ್ಯಾಳಿಯಂ ಕಾವೇರಿ, ಹರಿದಳಾ ದೇಶದಳು ಹರಭಕ್ತಿ ರಸದಂತೆ, ಧರಣಿ ತಳ ಅಮೃತ ವಿಮಲ ವಾರಿದಿಯಂತೆ. ಅಂದ್ರೆ ಇಲ್ಲಿ ವಾರಿದಿ ಅಂದ್ರೆ ಸಮುದ್ರ, ಇಲ್ಲಿ ಸಮುದ್ರ ಅಥವಾ ಸಾಗರ ಅಂತ ಹೇಳ್ಬೋದು. ಇಂತಪ್ಪ ದೇಶಮಂ ಪಾಲಿಸುವ ಭೂಮಿಪಂ ಸಂತತಂ ಕರಿಕಾಲ ಚೋಳನೆಂಬ ನೃಪಂ. ಈಗ ನಿಮಗೆ ಒಂದು ಪ್ಯಾರ ಅರ್ಥ ಆಗಿದೆ ಅನ್ಕೊಳ್ತೀನಿ. ನಾವೀಗ ಮುಂದಿನ ಒಂದು ಪ್ಯಾರಕ್ಕೆ ಹೋಗೋಣ ಬನ್ನಿ. ಸೆಕೆಂಡ್ ಪ್ಯಾರಾಗ್ರಾಫ್ ಇದು. ಆ ಚೋಳ ರಾಜನೊಪ್ಪುವ ರಾಜಧಾನಿಯೊಳ್ ವಾಚಾಮ ಗೋಚರವದ ಎನಿಸಿದಂತಹ ಅವನಿಯೊಳ್ ಜಾತಿ ಮಾದಾರ ಚೆನ್ನನೆಂಬ ನಾಮಮಂ ತನಗೆ ಓತಿರ್ಪು ಅನ್ವರ್ಥವಾಗಿ ಮೆರೆ ದುರ್ವರೆಗೆ ಇರ್ದು ಶಂಕರನ ಗುಪ್ತಾರಾಧನೆಗೆ ನಚ್ಚಿ ಸಾರ್ದು ಶಿವಭಕ್ತಿಯಂ ಬಿರದಿಚ್ಛೆಗೆ ಮೆಚ್ಚಿ ಭಕ್ತ ಚೋಳನ ತುರಂಗಂ ಬದುಕಬೇಕೆಂದು ಯುಕ್ತಿಯಂ ಕಾಯಕಮನ್ ಎಡೆಗೊಂಡ ನೊಲಿದೊಂದು ಕಂಪಣದ ಹುಲ್ಲ ಕಾಯಕವನೇ ಮರೆಮಾಡಿ ಹೆಂಪಿಂದೆ ಶಿವನ್ ಅರ್ಚಿಸು ಇಪ್ಪನ್ ಒಡಗೂಡಿ. ಆ ಚೋಳ ರಾಜನ್ ಒಪ್ಪುವ ರಾಜಧಾನಿಯೊಳ್ ಅಂದ್ರೆ ಆ ಚೋಳ ರಾಜ ಏನಿದಾನೆ, ಕರಿಕಾಲ ಚೋಳ ಇದಾನಲ್ಲ, ಆ ಚೋಳ ರಾಜ ಒಪ್ಪಿರುವಂತಹ ರಾಜಧಾನಿಯಲ್ಲಿ
ಅವನ ರಾಜ್ಯದ ರಾಜಧಾನಿಯಲ್ಲಿ ಯಾರಿದ್ರು? ವಾಚಾಮಗೋಚರವ ಅನಿಸಿದ ಅಂತ ಅವನಿಯುಳ್. ಅಂದ್ರೆ ವಾಚಾಮಗೋಚರ ಅಂದ್ರೆ ಮಾತಿಗೆ ನಿಲುಕದ, ಅಂದ್ರೆ ಯಾರಿಗೂ ಮಾತಿಗೆ ನಿಲುಕದಂತಹ ಒಬ್ಬ ವ್ಯಕ್ತಿ ಅಂತವನ್ ಅವನಿಯುಳ್. ಅಂದ್ರೆ ಈ ವಾಚಾಮ ಗೋಚರ ವದನ್ ಎನಿಸಿದಂತ ಅವನಿಯುಳ್ ಅಂದ್ರೆ ಅವನಿ ಅಂದ್ರೆ ಭೂಮಿಯಲ್ಲಿ ಮಾತಿಗೆ ನಿಲುಕದಂತಹ ಒಬ್ಬ ವ್ಯಕ್ತಿ ಆ ಭೂಮಿಯೊಳಗಡೆ ಅಂದ್ರೆ ಆ ಒಂದು ದೇಶದಲ್ಲಿ ಇದ್ದ. ಯಾರು ಅದು? ಜಾತಿ ಮಾದಾರ ಚೆನ್ನನೆಂಬ ನಾಮಮಂ. ಜಾತಿ ಯಾವುದೋ ಒಂದು ಮಾದಾರ ಜಾತಿಗೆ ಸೇರಿದಂತಹ ಚೆನ್ನ ಎಂಬಂತಹ ಹೆಸರಿನ, ನಾಮಮಂ ಅಂದ್ರೆ ಹೆಸರಿನ ಒಬ್ಬ ಓತಿರ್ಪದ್ ಅನ್ವರ್ಥವಾಗಿ ಮೆರೆ ದುರ್ವರೆಗೆ. ಅಂದ್ರೆ ಓತಿರ್ಪರ್ ನೋಡಿ ಅದರ ಅರ್ಥ ಇಲ್ಲಿದೆ. ಓತು ಅಂದ್ರೆ ಒಂದಾಗಿ ಅಥವಾ ಒಲಿದು, ಬಿರದೆ ಪ್ರಕಟಗೊಳ್ಳದ, ಕಂಪಣ ಅಂದ್ರೆ ಮೇವು. ಇಲ್ಲಿ ನೋಡಿ ಆ ಒಂದು ದೇಶದಲ್ಲಿ ಚೋಳ ದೇಶದಲ್ಲಿ ಒಬ್ಬ ಮಾತಿಗೆ ನಿಲುಕದಂತಹ ಒಬ್ಬ ವ್ಯಕ್ತಿ ಇದ್ದ. ಯಾರದು? ಮಾದಾರ ಜಾತಿಗೆ ಸೇರಿದಂತಹ ಚೆನ್ನ ಎಂಬಂತಹ ಒಬ್ಬ ಅನ್ವರ್ಥವಾಗಿ ಅಂದ್ರೆ ಅಂತಹ ಹೆಸರಿಟ್ಟುಕೊಂಡಂತಹ ಒಬ್ಬ ವ್ಯಕ್ತಿ ಬದುಕ್ತಾ ಇದ್ದ. ಓತಿರ್ಪ ಅಂದ್ರೆ ಅಂತಹ ಒಂದು ಹೆಸರನ್ನ ಇಟ್ಟುಕೊಂಡು ಈ ಒಂದು ದೇಶದಲ್ಲಿದ್ದ ಇರ್ದು ಶಂಕರನ ಗುಪ್ತಾರಾಧನೆಗೆ ನೆಚ್ಚಿ, ಆ ಶಂಕರನನ್ನ ಅಂದ್ರೆ ಶಿವನನ್ನ ಗುಪ್ತಾರಾಧನೆ ಅಂದ್ರೆ ಯಾರಿಗೂ ಗೊತ್ತಾಗದ ಹಾಗೆ ಅವನು ಗುಪ್ತವಾಗಿ ಆ ಒಂದು ಆರಾಧನೆಯನ್ನ ಒಂದು ಶಿವನ ಭಕ್ತನಾಗಿ ಆರಾಧಿಸ್ತಾ ಇದ್ದ. ಸಾರ್ದು ಶಿವ ಭಕ್ತಿಯಂ ಬಿರದ್ ಇಚ್ಛೆಗೆ ಮೆಚ್ಚಿ ಭಕ್ತ ಚೋಳನ ತುರಂಗಂ ಬದುಕಬೇಕೆಂದು. ಅಂದ್ರೆ ಅವನ ಒಂದು ಮನಸ್ಸಿನ ಇಚ್ಛೆಯಿಂದ ಅವನು ಗುಪ್ತವಾಗಿ ಶಿವನನ್ನ ಆರಾಧಿಸ್ತಾ ಇದ್ದ. ಆದ್ರೆ ಅವನು ಬದುಕಿಗೋಸ್ಕರ ಯಾವ ಒಂದು ವೃತ್ತಿಯನ್ನ ಮಾಡ್ತಾ ಇದ್ದ ಅಂದ್ರೆ ಆ ಚೋಳರಾಜನ ತುರಂಗಮಂ ಅಂದ್ರೆ ಆ ಕುದುರೆಯ ಒಂದು ಲಯ ಏನಿದೆ, ಕುದುರೆಗಳೇನಿದ್ದಾರೆ, ಆ ಒಂದು ಅಶ್ವಗಳು ಇದೆಯಲ್ಲ, ಯುಕ್ತಿಯಂ ಕಾಯಕಮಂ ಎಡೆಗೊಂಡನ್ ಒಲಿದಂ ಕಂಪಣದ ಹುಲ್ಲ ಕಾಯಕವನೇ ಮರೆ ಮಾಡಿ ಹೆಂಪಿಂದೆ ಶಿವನ್ ಅರ್ಚಿಸುತ್ತಿಪ್ಪನೊಡಗೂಡಿ. ಅಂದ್ರೆ ಇವನೇನ್ ಮಾಡ್ತಾ ಇದ್ದ ಅಂದ್ರೆ ಗುಪ್ತವಾಗಿ ಶಿವನನ್ನ ಆರಾಧಿಸ್ತಾ ತನ್ನ ಹೊಟ್ಟೆಪಾಡಿಗೋಸ್ಕರ ಯಾವ ಕೆಲಸದಲ್ಲಿ ನಿರತನಾಗಿದ್ದ ಅಂದ್ರೆ ಈ ಒಂದು ಚೋಳ ರಾಜನ ಒಂದು ಆಸ್ಥಾನದ ರಾಜ್ಯದ ಕುದುರೆ ಇದೆಯಲ್ಲ, ಆ ಕುದುರೆಗೆ ಹುಲ್ಲನ್ನ ಕಟ್ ಮಾಡಿ ಅಂದ್ರೆ ಹುಲ್ಲನ್ನ ತಂದು ಕಾಡಿನಿಂದ ಹುಲ್ಲು ತಂದು ಹಾಕುವಂತ ಒಂದು ಒಂದು ಕೆಲಸದಲ್ಲಿ ನಿರತನಾಗಿದ್ದ. ಹಾಗೆ ಆ ಹುಲ್ಲನ್ನ ತರ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಅವನು ಆ ಕಾಯಕವನ್ನು ಮಾಡ್ತಾ ಆ ಒಂದು ಶಿವನ ಆರಾಧನೆಯನ್ನು ಕೂಡ ಗುಪ್ತವಾಗಿ ಏನ್ ಮಾಡ್ತಾ ಇದ್ದ? ಪಾಲಿಸ್ತಾ ಇದ್ದ, ಆರಾಧಿಸ್ತಾ ಇದ್ದ ಅಂತ ಹೇಳ್ತಾರೆ. ಈಗ ಇಲ್ಲಿ ನೋಡಿ ಅದರ ಒಂದು ಭಾವಾರ್ಥ. ಚೋಳ ದೇಶದ ಸುಂದರವಾದ ರಾಜಧಾನಿಯಲ್ಲಿ ಶಬ್ದದಿಂದ ವರ್ಣಿಸಲು ಅಸಾಧ್ಯವೆಂಬಂತೆ ಮಾದರ ಜಾತಿಯ ಚೆನ್ನನೆಂಬ ಶಂಕರನ ಭಕ್ತನೊಬ್ಬನು ಹೆಸರಿಗೆ ಅನ್ವರ್ಥವಾಗಿ ಬದುಕುತ್ತಿದ್ದನಲ್ಲದೆ ಪರಮ ಭಕ್ತಿಯಿಂದ ಶಿವನನ್ನು ಗುಪ್ತವಾಗಿ ಆರಾಧಿಸುತ್ತಿದ್ದನು. ಅರ್ಥ ಆಯ್ತಾ? ಚೋಳ ದೇಶದ ರಾಜಧಾನಿಯಲ್ಲಿ ಮಾತಿಗೆ ನಿಲುಕದ ಅಂದ್ರೆ ಅವನನ್ನ ವರ್ಣಿಸಲೇ ಅಸಾಧ್ಯವಾಗದಂತಹ ಒಬ್ಬ ವ್ಯಕ್ತಿ ಯಾರು? ಮಾದರ ಜಾತಿಗೆ ಸೇರಿದಂತಹ ಚೆನ್ನ ಶಂಕರನ ಭಕ್ತ ಎಂಬ ಹೆಸರಿಗೆ ಅನ್ವರ್ಥನಾಗಿ ಬದುಕುತ್ತಿದ್ದ. ಅಂದ್ರೆ ಅವನು ಶಿವಭಕ್ತ ಅಂತ ಹೊರಗಿನ ಪ್ರಪಂಚಕ್ಕೆ ಗೊತ್ತೇ ಇರಲಿಲ್ಲ. ಅವನು ಬರೀ ಆಸ್ಥಾನದ ಅಂದ್ರೆ ರಾಜನ ಕುದುರೆಗೆ ಮೇವನ್ನ ತಂದು ಹಾಕುವಂತ ಕಾಯಕ ಮಾಡುವಂತ ವ್ಯಕ್ತಿಯಾಗಿದ್ದ. ಆದ್ರೆ ಆ ಶಿವಭಕ್ತ ಎಂಬ ಹೆಸರಿಗೆ ಅನ್ವರ್ಥವಾಗಿ ಗೊತ್ತಿಲ್ಲದೆ ಗುಪ್ತವಾಗಿ ಆ ಒಂದು ಪರಮ ಭಕ್ತಿಯಿಂದ ಶಿವನನ್ನು ಗುಪ್ತವಾಗಿ ಆರಾಧಿಸ್ತಾ ಇದ್ದ. ಅದರ ಜೊತೆಯಲ್ಲಿ ಹೊಟ್ಟೆಪಾಡಿಗೋಸ್ಕರ ಯಾವ ಕೆಲಸ ಮಾಡ್ತಾ ಇದ್ದ? ಕರಿಕಾಲನ ಚೋಳನ ಕುದುರೆಗೆ ಅನುದಿನವೂ ಮೇವನ್ನು ತಂದು ಹಾಕುತ್ತಿದ್ದ.
ಜೊತೆಗೆ ತಪ್ಪದೆ ಶಿವಾರ್ಚನೆಯನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದ. ಅವನೇನೇನ್ ಮಾಡ್ತಿದ್ದ? ಗುಪ್ತವಾಗಿ ಶಿವನ ಅರ್ಚನೆಯನ್ನು ಮಾಡ್ತಾ ಇದ್ದ, ಆರಾಧನೆಯನ್ನ ಮಾಡ್ತಾ ಇದ್ದ. ಅದರ ಜೊತೆಗೆ ಹೊಟ್ಟೆಪಾಡಿಗಾಗಿ ಅವನು ಕರಿಕಾಲ ಚೋಳನ ಆಸ್ಥಾನದ ಕುದುರೆಗಳಿಗೆ ಮೇವನ್ನು ತಂದು ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದ. ಇದಿಷ್ಟನ್ನ ನಾವು ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ ನೋಡಿದ್ವಿ ಅಲ್ವಾ. ಆ ಚೋಳರಾಜನೊಪ್ಪುವ ರಾಜಧಾನಿಯೊಳ್ ವಾಚಾಮ ಗೋಚರ ವದನ್ ಅನಿಸಿದಂತ ಅವನಿಯೊಳು ಜಾತಿ ಮಾದರ ಚೆನ್ನನೆಂಬ ನಾಮಮಂ ತನಗೆ ಓ ತೀರ್ಪು ಅನ್ವರ್ಥವಾಗಿ ಮೆರೆ ದುರ್ವರೆಗೆ ಅಂದ್ರೆ ಮೆರೆದು, ಅಂದ್ರೆ ಭೂಮಿಯಲ್ಲಿ ಯಾರಿಗೂ ಗೊತ್ತಾಗದಾಗೆ ಅವನು ಶಿವಭಕ್ತ, ಶಿವನ ಆರಾಧಕ ಅಂತ ಯಾರಿಗೂ ತಿಳಿಯದಂತೆ ಇರ್ದು ಶಂಕರನ ಗುಪ್ತಾರದಿನಿಗೆ ನಚ್ಚಿ ಸಾರ್ದು ಶಿವಭಕ್ತಿಯಂ ಬಿರದಿಚ್ಚೆಗೆ ಮೆಚ್ಚಿ ಭಕ್ತ ಚೋಳನ ತುರಂಗಮಂ. ಆ ಭಕ್ತ, ಆ ಶಿವನ ಭಕ್ತ ಏನಿದ್ದಾನೆ, ಅವನು ತನ್ನ ಹೊಟ್ಟೆಪಾಡಿಗೋಸ್ಕರ ಬದುಕಬೇಕು ಅಂತ ಹೊಟ್ಟೆಪಾಡಿಗೋಸ್ಕರ ತುರಂಗಮಂ, ಚೋಳರಾಜನ ತುರಂಗ ಅಂದ್ರೆ ಕುದುರೆಗಳಿಗೆ ಮೇವನ್ನ, ಯುಕ್ತಿಂ ಕಾಯಕಮಂ ಎಡೆಗೊಂಡ ನೊಲಿದಂ ಕಂಪಣದ ಹುಲ್ಲು ಕಾಯಕವನೇ ಮರೆ ಮಾಡಿ ಹೆಂಪಿಂದೆ ಶಿವನ ಅರ್ಚಿಸುತ್ತಿಪ್ಪ ನೊಡಗೂಡಿ. ಅಂದ್ರೆ ಯಾರಿಗೂ ಗೊತ್ತಾಗ್ದಾಗೆ ಆ ಒಂದು ಕಾಯಕವನ್ನ ಮಾಡ್ತಾ, ಹೊಟ್ಟೆಪಾಡಿನ ಕೆಲಸವನ್ನ ಮಾಡ್ತಾ, ಆ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲೇ ಶಿವನನ್ನ ಆರಾಧಿಸಿ ಅವನು ಶಿವನಿಗೆ ಅರ್ಚನೆಯನ್ನೆಲ್ಲ ಮಾಡಿ ಆ ನಂತರ ಅವನು ಆ ಒಂದು ಹುಲ್ಲನ್ನ ತಂದು ಈ ಒಂದು ಕುದುರೆಗಳಿಗೆ ಹಾಕ್ತಾ ಇದ್ದ ಮೇವನ್ನ ಅಂತ ಎರಡನೇ ಪ್ಯಾರಾಗ್ರಾಫ್ ಅಲ್ಲಿ ನಾವು ನೋಡ್ತಾ ಇದೀವಿ. ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ಚೋಳರಾಜ ಮತ್ತು ಚೋಳರಾಜನ ಆ ಒಂದು ದೇಶ ಹಾಗೂ ದೇಶದಲ್ಲಿ ಸಮೃದ್ಧಿಯಾಗಿ ಬೆಳೀತಾ ಇರುವ ಮಳೆ ಬೆಳೆಗಳು, ಹಾಗೆ ಕಾವೇರಿ ನದಿಯ ಒಂದು ವರ್ಣನೆಯನ್ನ ನೋಡಿದ್ವಿ, ಹರಿಹರ ಮಾಡಿದಂಥದ್ದು. ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ ನಾವು ಆ ಒಂದು ಗುಪ್ತ ಆರಾಧನೆಯಲ್ಲಿ ಇಟ್ಕೊಂಡು ಅದರ ಜೊತೆಗೆ ತನ್ನ ಕಾಯಕವನ್ನೂ ಮಾಡ್ತಾ ಇರುವಂತಹ ಒಬ್ಬ ಮಾದರ ಚೆನ್ನ ಅಂದ್ರೆ ಕೆಳ ಜಾತಿಯವನು, ಅಂದ್ರೆ ಈ ಜಗತ್ತಿನ ಪ್ರಕಾರ ಅವನು ಕೆಳ ಜಾತಿಯವನು. ಅವನು ಆ ಮಾದರ ಚೆನ್ನ ಭಕ್ತಿ ಹೇಗಿತ್ತು, ಅವನ ಕಾಯಕ ಏನು ಅನ್ನೋದನ್ನ ನಾವಿಲ್ಲಿ ನೋಡಿದ್ವಿ. ಈಗ ನಾವು ಮೂರನೇ ಪ್ಯಾರಾಗ್ರಾಫ್ಗೆ ಹೋಗೋಣ. ಈಗ ಬನ್ನಿ ಮೂರನೇ ಪ್ಯಾರಾಗ್ರಾಫ್ ಅನ್ನ ನೋಡೋಣ. ಒಳಗೆ ಭಕ್ತಿಯ ತಂಪು, ಹೊರಗೆ ಜನ್ಮದ ಸೊಂಪು, ಒಳಗೆ ಮುಕ್ತಿಯ ಗುಂಪು, ಪೊಳಿಗೆ ಜಾತಿಯ ಹೆಂಪು, ತಿಲದ ತೈಲದ ತೆರದೆ, ಕಾಷ್ಟದ ಅಗ್ನಿಯ ತೆರದೆ, ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರದೆ, ಪೆರರ್ ಅರಿಯದಂತೊಳಗೆ ಲಿಂಗಾರ್ಚನೆಯ ಲಿಪ್ಪ, ಅರೆವಂತೆ ಹೊರಗೆ ಕುಲಧರ್ಮ ಕರ್ಮದೊಳಿಪ್ಪ, ಉದಯ ಸಮಯದೊಳಿದ್ದು ಕಾಂತಾರದೊಳು ಪೊಕ್ಕು, ರಾಗದಿಂ ನಿರ್ಮಳ ನದಿ ತೀರದೊಳು ಪೊಕ್ಕು, ನುಣ್ಮಳಲ್ ದಿಂಟೆಯೊಳು ತಳಿರ ಹಸೆಯಂ ಹಾಸಿ, ಕಣ್ಮನ ವನಭವ ಅತ್ತಲು ನಿಲ್ಲಿಸಿ ಕಾಯ್ವಿಸಿ. ಇದರ ಅರ್ಥ ನೋಡ್ಕೊಳ್ಳಿ. ಅಂತರಂಗದಲ್ಲಿ ಹಿತಕರವಾದ ಭಕ್ತಿಯನ್ನ ಇರಿಸಿ ವ್ಯವಹಾರದಲ್ಲಿ ಕುಲದ ಕಸುಬನ್ನು ಶ್ರದ್ಧೆಯಿಂದ ಮಾಡಿಕೊಂಡಿದ್ದನು. ಅಂತರಂಗದಲ್ಲಿ ಎಲ್ಲಾ ಬಂಧಗಳಿಂದ ಕಳಚಿಕೊಂಡು ಹೊರಗಡೆಯಿಂದ ಜಾತಿಯ ಸೊಗಸನ್ನು ಹೊಂದಿ ಎಳ್ಳಿನಲ್ಲಿ ಸೇರಿಕೊಂಡಿರುವ ಎಣ್ಣೆಯಂತೆ, ಕಟ್ಟಿಗೆಯೊಳಗೆ ಮರೆಯಾಗಿರುವ ಬೆಂಕಿಯಂತೆ, ನೆಲದೊಳಗೆ ಗುಪ್ತವಾಗಿರುವ ನಿಧಿಯಂತೆ ಹೊರ ಪ್ರಪಂಚ ತಿಳಿಯದ ಹಾಗೆ ಚೆನ್ನವು ಲಿಂಗಾರ್ಚನೆಯಲ್ಲಿ ತೊಡಗಿಕೊಂಡಿದ್ದನು. ಸೂರ್ಯೋದಯದ ನದಿ ತೀರದ ಮರಳ ದಿಣ್ಣೆ ಮೇಲೆ ಚಿಗುರು ಹುಲ್ಲನ್ನು ಹಾಸಿ ದೃಷ್ಟಿ ಮತ್ತು ಮನಸ್ಸನ್ನು ಶಿವನ ಕಡೆಗೆ ಹರಿಸುತ್ತಿದ್ದನು. ಈಗ ಅದನ್ನ ಅರ್ಥೈಸ್ತೀನಿ, ನೋಡಿ. ಒಳಗೆ ಭಕ್ತಿಯ ತಂಪು, ಹೊರಗೆ ಜನ್ಮದ ಸೊಂಪು. ಒಳಗೆ ಯಾವ ಶಿವಭಕ್ತಿಯ ಒಂದು ತಂಪು, ಶಿವಭಕ್ತಿಯನ್ನು ತುಂಬಿಕೊಂಡಿದ್ದ. ಹೊರಗಡೆ ಜನ್ಮದ ತಂಪು. ಜನ್ಮ ಅಂದ್ರೆ ಜನಿಸಿದಂತಹ ಒಂದು ಜಾತಿ. ಯಾವ ಜಾತಿ? ಮಾದರ ಜಾತಿ. ಒಳಗೆ ಮುಕ್ತಿಯ ಗುಂಪು, ಪೊಳಿಗೆ ಜಾತಿಯ ಹೆಂಪು. ಒಳಗೆ ಭಕ್ತಿಯ ತಂಪು, ಹೊರಗೆ ಜನ್ಮದ ಸೊಂಪು. ಅಂದ್ರೆ ಆ ಒಂದು ಜಾತಿ, ಜನ್ಮವನ್ನ ಹುಟ್ಟಿದಂತಹ ಒಂದು ಜಾತಿ ಆಗಿರ್ಬೋದು, ಅಥವಾ ಕಾಯಕ ಮಾಡ್ತಾ ಇರುವಂತಹ ಒಂದು ಕೆಲಸ ಆಗಿರ್ಬೋದು.
ಒಳಗೆ ಮುಕ್ತಿಯ ಗುಂಪು ಪೊಳಿಗೆ ಜಾತಿಯ ಹೆಂಪು. ಅಂದ್ರೆ ಒಳಗಡೆ ಮುಕ್ತಿಗೋಸ್ಕರ, ತನ್ನ ದೇವರಿಗೋಸ್ಕರ, ತನ್ನ ಒಂದು ಶಿವನಿಗೋಸ್ಕರ ಇಟ್ಟುಕೊಂಡಿರುವಂತ ನಿರ್ಮಲವಾದ ನಿಷ್ಕಲ್ಮಶವಾದಂತ ಭಕ್ತಿ ಮನಸ್ಸಿನೊಳಗಡೆ ತುಂಬಿಕೊಂಡಿದ್ದ. ಹೊರಗಡೆ ಜಾತಿಯ ಕಂಪು ಅಂದ್ರೆ ಹೊರಗಡೆ ಕಾಯಕದ ಅಥವಾ ಅವನು ಹುಟ್ಟಿದ ಒಂದು ಜಾತಿಯ ಒಂದು ಕೆಲಸವನ್ನ ಮಾಡ್ಕೊಳ್ತಾ ಇದ್ದ. ತಿಲದ ತೈಲದ ತೆರದೆ. ತಿಲದ ತೈಲದ ತೆರೆದೆ ಅಂದ್ರೆ ಎಳ್ಳಿನ ಎಣ್ಣೆ ಏನಿದೆ ಹಾಗೆ, ಎಳ್ಳಿನ ಎಣ್ಣೆಯ ಹಾಗೆ, ತೈಲದ ಹಾಗೆ, ಕಾಷ್ಟದ ಅಗ್ನಿಯ ತೆರದೆ. ಕಾಷ್ಟದ ಅಗ್ನಿ ಅಂದ್ರೆ ಉರಿತಾ ಇರುವ ಕಟ್ಟಿಗೆಯ ಅಗ್ನಿಯ ಹಾಗೆ, ಉರಿತಾ ಇರುವ ಕಟ್ಟಿಗೆಯ ಅಗ್ನಿಯ ಹಾಗೆ. ಅದು ಹೇಗೆ ಕಣ್ಣಿಗೆ ಕಾಣಲ್ವೋ, ಉರಿತಾ ಇರುವ ಕಟ್ಟಿಗೆ ಹಾಗೆ ಆ ಒಂದು ಎಳ್ಳಿನ ತೈಲದ ಹಾಗೆ. ಆ ತೈಲದಲ್ಲಿ ಎಳ್ಳು ಇದೆ ಅಂತ ನಮ್ಗೇನಾದ್ರೂ ಕಾಣುತ್ತಾ ಕಣ್ಣಿಗೆ? ಹಾಗೆ ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರೆದೆ. ನೆಲದ ಮರೆಯೊಳಗೆ, ನೆಲದ ಮರೆಯೊಳಗೆ ಅಂದ್ರೆ ಭೂಮಿಯಲ್ಲಿ ಮರೆಯಾಗಿ, ಪೆರರ್ ಅರಿಯದಂತೊಳಗೆ ಲಿಂಗಾರ್ಚನೆಯ ಲಿಪ್ಪ. ಬೇರೆ ಯಾರು ಹೊರಗಿನ ಪ್ರಪಂಚದವ್ರು ಯಾರಿಗೂ ಗೊತ್ತಾಗದ ಹಾಗೆ ಅವನು ಮನಸ್ಸಿನ ತುಂಬ ಶಿವನ ಅರ್ಚನೆಯನ್ನ ಮಾಡುತ್ತಾ, ಶಿವನ ಆರಾಧನೆಯನ್ನ ಮಾಡ್ತಾ, ಅರೆವಂತೆ ಹೊರಗೆ ಕುಲಧರ್ಮ ಕರ್ಮದೊಳಿಪ್ಪ. ಅಂದ್ರೆ ಒಳಗಡೆ ಇಷ್ಟೊಂದು ಶಿವಭಕ್ತಿಯನ್ನು ತುಂಬಿಕೊಂಡಿದ್ದಾನೆ, ಇಷ್ಟೊಂದು ಶಿವನನ್ನ ಆರಾಧಿಸ್ತಾ ಇದ್ದಾನೆ ಅಂತ ಯಾರಿಗೂ ಗೊತ್ತಾಗದ ಹಾಗೆ ಹೊರಗಿನ ಪ್ರಪಂಚಕ್ಕೆ, ಹೊರಗಿನ ಪ್ರಪಂಚದ ಏನ್ ಕಾಯಕ ಮಾಡಬೇಕೋ ಆ ಕಾಯಕವನ್ನ ಶ್ರದ್ಧೆಯಿಂದ ಮಾಡ್ತಾ, ಉದಯ ಸಮಯದೊಳೆದ್ದು ಕಾಂತಾರದೊಳು ಪೊಕ್ಕು. ಉದಯ ಸಮಯ ಅಂದ್ರೆ ಬೆಳಿಗ್ಗಿನ ಜಾವ ಎದ್ದು ಕಾಂತಾರದೊಳು ಅಂದ್ರೆ ಕಾಡಿಗೆ ಹೋಗಿ, ಅಲ್ಲಿ ಪೊಕ್ಕು ಅಂದ್ರೆ ಹೋಗಿ, ರಾಗದಿಂ ನಿರ್ಮಲ್ ನದಿ ತೀರದೊಳು ಪೊಕ್ಕು ಅಂದ್ರೆ ನದಿ ಆ ಶುದ್ಧವಾದ ಪರಿಶುದ್ಧವಾದ ಕಾವೇರಿ ನದಿಯಲ್ಲಿ ಮಿಂದು, ಆ ಒಂದು ನದಿಯ ದಡದಲ್ಲಿ ಏನ್ ಮಾಡ್ತಾ ಇದ್ದ ಅಂದ್ರೆ ನುಣ್ಮಳಲ ದಿಂಟೆಯಳು ತಳಿರ ಹಸೆಯಂ ಹಾಸಿ. ಆ ಒಂದು ದಿಟ್ಟೆ ಅಂದ್ರೆ ಆ ಎತ್ತರವಾದಂಥ ಜಾಗದಲ್ಲಿ ಆ ಹಸಿರಿನ ಹುಲ್ಲು ಅಥವಾ ಆ ಎಲೆಗಳನ್ನೆಲ್ಲ ಹಾಸಿ ಅದ್ರ ಮೇಲೆ ಮಣ್ಣಿನಿಂದ ಲಿಂಗವನ್ನ ತಯಾರಿಸಿ ಕಣ್ಮನ ಭವನ್ ಅತ್ತಲ್ ನಿಲ್ಲಿಸಿ ಕಾಯ್ವಿಸಿ. ಅಂದ್ರೆ ಆ ಒಂದು ಲಿಂಗವನ್ನ ಮಾಡಿ ಆ ಲಿಂಗಕ್ಕೆ ಪುಷ್ಪಾರ್ಚನೆಗಳನ್ನು ವಿಧ ವಿಧವಾದ ಕಾಡಿನಿಂದ ತಂದಿರುವ ಪುಷ್ಪಗಳಿಂದ ಶಿವನ ಅರ್ಚನೆಯನ್ನ ಆರಾಧನೆಯನ್ನ ಮಾಡಿ ಶಿವನಿಗೆ ಪೂಜಿಸಿ ಆ ನಂತರ ಅವನು ಕಾಯಕದಲ್ಲಿ ತೊಡಗ್ತಾ ಇದ್ದ ಅಂತ ಹೇಳ್ತಿದ್ದಾರೆ. ನೋಡಿ, ಇದೆ ಅಂತರಂಗದಲ್ಲಿ ಎಲ್ಲಾ ಬಂಧಗಳನ್ನ ಕಳಚ್ಕೊಂಡು ಹೇಗಿದ್ದ ಅಂದ್ರೆ ಜಾತಿಯ ಒಂದು ಕೀಳು ಜಾತಿ ಆಗಿರ್ಬೋದು, ಬಟ್ ಅಂತರಂಗದ ಒಳಗಡೆ ಅವನಿಗೆ ಯಾವುದೇ ಜಾತಿ ಭೇದ ಇರಲಿಲ್ಲ. ಹೊರಗಡೆ ಜಾತಿ ಭೇದ ಇತ್ತು, ಒಳಗಡೆ ಯಾವುದೇ ಭೇದ ಇರಲಿಲ್ಲ. ಎಣ್ಣೆಯಂತೆ ಅಂದ್ರೆ ಎಣ್ಣೆಯಂತೆ ಕಟ್ಟಿಗೆಯೊಳಗೆ ಮರೆಯಾಗಿರುವ ಬೆಂಕಿಯಂತೆ. ಎಳ್ಳು ಹೇಗೆ ಎಣ್ಣೆಯೊಳಗಡೆ ಸೇರ್ಕೊಂಡು ಎಣ್ಣೆಯಾಗಿದೆಯೋ ಹಾಗೆ ಕಟ್ಟಿಗೆಯೊಳಗಡೆ ಸೇರಿರುವ ಅಗ್ನಿಯ ಹಾಗೆ ಯಾರಿಗೂ ಗೊತ್ತಾಗದಂತೆ ಭೂಮಿಯೊಳಗಡೆ ಸೇರಿರುವ ನಿಧಿ ಏನಿದೆ ಹಾಗೆ ಯಾವ ಭೂಮಿಯೊಳಗಡೆ ನಿಧಿ ಇದೆ ಅಂತ ನಮ್ಗೇನಾದ್ರೂ ಗೊತ್ತಿದೆಯಾ? ಅದು ಗುಪ್ತವಾಗಿರುತ್ತೆ ಅಲ್ವಾ? ಹಾಗೆ ಸೀಕ್ರೆಟ್ ಆಗಿರೋ ಹಾಗೆ ಅವನ ಅಂತರಂಗದೊಳಗಡೆ ಶಿವನ ಒಂದು ಭಕ್ತಿಯನ್ನ ಇಟ್ಕೊಂಡು ಹೊರಗಿನ ಪ್ರಪಂಚದ ಕೆಲಸವನ್ನೂ ಶ್ರದ್ಧೆಯಿಂದ ಮಾಡ್ತಾ, ಲಿಂಗದ ಅರ್ಚನೆಯನ್ನ ಮಾಡ್ತಾ, ಒಂದು ಶಿವನನ್ನ ಮನಸ್ಸಿನ ದೃಷ್ಟಿ ಮತ್ತು ಮನಸ್ಸನ್ನ ಶಿವನ ಕಡೆಗೆ ಹರಿಸ್ತಾ ಇದ್ದ ಈ ಒಂದು ಮಾದರ ಚೆನ್ನಯ್ಯ. ಈಗ ನೋಡಿ, ಶಿವಭಕ್ತಿ ಅವನಲ್ಲಿ ಹೇಗಿತ್ತು ಅನ್ನೋದನ್ನ ಕಟ್ಟಿಗೆಯಲ್ಲಿರುವ ಅಗ್ನಿಗೂ ಎಳ್ಳಿನ ಒಂದು ಎಣ್ಣೆಗೂ ಮತ್ತೆ ಭೂಮಿಯೊಳಗಿಡುವ ನಿಧಿಗೂ ಹೋಲಿಸಿ ಅವನು ಬರೆದಿದ್ದಾನೆ. ಹೇಗೆ ಅಂದ್ರೆ ಹೊರಗಿನ ಪ್ರಪಂಚಕ್ಕೆ ಅವನು ಏನ್ ಕೆಲಸ ಮಾಡ್ಬೇಕು ಅದನ್ನು ಮಾಡ್ಕೊಳ್ತಾ ಇದ್ದಾನೆ, ಅದರಲ್ಲಿ ಯಾವುದೇ ಒಂದು ತಪ್ಪು ಮಾಡ್ತಾ ಇರಲಿಲ್ಲ. ಶ್ರದ್ಧೆಯಿಂದ ಅಲ್ಲೂ ಮಾಡ್ತಾ ಇದ್ದ. ಹಾಗೆ ಅಷ್ಟೇ ಶ್ರದ್ಧೆಯಿಂದ ಒಳಗಡೆ ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲ ಬಂಧವನ್ನ ತೊರೆದು ಶಿವನ ಒಂದು ಬಂಧವನ್ನ ಇಟ್ಕೊಂಡು ಶಿವನನ್ನ ಆರಾಧಿಸ್ತಾ ಇದ್ದ ನಮ್ಮ ಮಾದರ ಚೆನ್ನ ಅನ್ನೋದನ್ನ ಹರಿಹರ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಸುಂದರವಾಗಿ ತೋರಿಸಿದ್ದಾರೆ. ಸೊ ಈಗ ನಾವು ಇಷ್ಟರವರೆಗೆ ನೋಡಿದ್ವಿ. ಈ 3ನೇ ಪ್ಯಾರಾಗ್ರಾಫ್ ಅಲ್ಲಿ
ಆ ಚೆನ್ನನ ಬಗೆ ಇರುವಂಥದ್ದು ಒಳಗೆ ಭಕ್ತಿಯ ತಂಪು, ಹೊರಗಡೆ ಯಾವ ತಂಪು, ಜನ್ಮದ ತಂಪಿತ್ತು. ಹಾಗೆ ಒಳಗಡೆ ಮುಕ್ತಿಯ ತಂಪಿತ್ತು. ಅಂದ್ರೆ ಎಲ್ಲ ಬಂಧನವನ್ನ ಕಳಚ್ಕೊಂಡು ಯಾವ ಜಾತಿ, ಯಾವ ಮೇಲು ಕೀಳು ಎಂಬ ಯಾವುದೂ ಇಲ್ಲದೆ ಅಂತರಂಗದಲ್ಲಿ ಅವನಿಗೆ ಬರೀ ಶಿವನ ಭಕ್ತಿಯೊಂದೇ ಇತ್ತು. ಹೊರಗಡೆ ಮಾತ್ರ ಜಾತಿಯ ಒಂದು ವಿಚಾರ ಇತ್ತು. ಇದ್ರೂ ಕೂಡ ಜಾತಿಯ ಒಂದು ಕೆಲಸವನ್ನ ಮಾಡ್ತಾ ಇದ್ದ. ತಿಲದ ತೈಲದ ಹಾಗೆ ಕಾಷ್ಟದಗ್ನಿಯ ಹಾಗೆ, ಕಟ್ಟಿಗೆಯೊಳಗಡೆ ಇರುವ ಅಗ್ನಿಯ ಹಾಗೆ, ತೆರೆದ ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರದಿ. ಅಂದ್ರೆ ಆ ನಿಧಿ ಏನಿದೆ ಭೂಮಿಯ ಒಳಗಡೆ ಹೇಗೆ ಅಡಗಿರುತ್ತೋ ಆ ತರ ಅವನ ಅಂತರಾಳದಲ್ಲಿ ಏನಿತ್ತು, ಅಂತರಾಳದೊಳಗಡೆ ಲಿಂಗಾರ್ಚನೆ ಇತ್ತು, ಲಿಂಗದ ಒಂದು ಭಕ್ತಿ ಇತ್ತು. ಹಾಗೆ ಅರೆವಂತೆ ಹೊರಗೆ ಕುಲಧರ್ಮ ಕರ್ಮದೊಳು, ಅಂದ್ರೆ ಎಲ್ರಿಗೂ ಗೊತ್ತಾಗೋ ಹಾಗೆ ಅವನ ಹೊರಗಡೆ ಅವನ ಕುಲದ ಧರ್ಮ ಏನಿದೆ ಆ ಒಂದು ಕಾಯಕವನ್ನ ಮಾಡ್ಕೊಳ್ತಾ ಇದ್ದ. ಹಾಗೆ ಉದಯ ಕಾಲದ ಒಳಗಡೆಗೆ ಎದ್ದು ಕಾಂತಾರ ಅಂದ್ರೆ ಕಾಡಿನಲ್ಲಿಗೆ ಹೋಗಿ ಅಲ್ಲಿ ನದಿ ತೀರದಲ್ಲಿ ಏನ್ ಮಾಡ್ತಾ ಇದ್ದ, ಶಿವನ ಅರ್ಚನೆಯನ್ನ ಒಂದು ಎಲೆಗಳನ್ನೆಲ್ಲ ಹಾಸಿ ಎತ್ತರದ ಒಂದು ದಿಣ್ಣೆಯ ಹಾಗೆ ಮಾಡಿ ಅದರ ಮೇಲೆ ಶಿವಲಿಂಗವನ್ನ ಇಟ್ಟು ಅವನು ಕಣ್ಣು ಮನಸ್ಸು ತಂಪಾಗುವ ಹಾಗೆ ಅವನ ಕಣ್ಣು ಮತ್ತು ಆ ದೃಷ್ಟಿ ಮತ್ತು ಅವನ ಮನಸ್ಸು ಬರೀ ಶಿವನ ಕಡೆಗೆ ಇರುವ ಹಾಗೆ ಅವನು ಅರ್ಚನೆಯನ್ನ, ಆರಾಧನೆಯನ್ನ ಈ ರೀತಿ ಗುಪ್ತವಾಗಿ ಅವನು ಮಾಡ್ಕೊಳ್ತಾ ಇದ್ದ. ಅಂತರಾಳದಲ್ಲಿ ಶಿವನ ಗುಪ್ತವಾದ ಭಕ್ತಿಯನ್ನ ಇಟ್ಕೊಂಡು ಆರಾಧನೆಯನ್ನ ಮಾಡ್ತಾ ಹೊರಗಿನ ಪ್ರಪಂಚದಲ್ಲಿ ಯಾವ ಕೆಲಸವನ್ನ ಮಾಡಬೇಕು ಅದನ್ನು ಕೂಡ ಶ್ರದ್ಧೆಯಿಂದ ಮಾಡ್ಕೊಳ್ತಾ ಹೊರಗೆ ಯಾರಿಗೂ ಶಿವನ ಭಕ್ತಿಯನ್ನ ಇವನು ಮಾಡ್ತಾ ಇದ್ದಾನೆ ಅಂತ, ಆರಾಧನೆಯನ್ನ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗದ ರೀತಿಯಲ್ಲಿ ಅವನು ಮಾಡ್ಕೊಳ್ತಾ ಇದ್ದ. ಇದು ಅವನ ಒಂದು ವಿಚಾರವನ್ನ ಈ ಒಂದು ಪ್ಯಾರಾಗ್ರಾಫ್ ಫುಲ್ಲು ಹೇಳಿದ್ದಾರೆ ನೋಡಿ. ಅದೇ ನಾನು ಈಗ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದೇ ಇಲ್ಲಿದೆ. ಅಂತರಂಗದಲ್ಲಿ ಎಲ್ಲ ಬಂಧಗಳಿಂದ ಕಳಚಿಕೊಂಡು ಹೊರಗಡೆಯಿಂದ ಜಾತಿಯ ಸೊಗಸನ್ನ ಹೊಂದಿ ಇವನು ಗುಪ್ತವಾದ ನಿಧಿಯ ಹಾಗೆ ಹೊರ ಪ್ರಪಂಚಕ್ಕೆ ಏನನ್ನೂ ಗೊತ್ತಾಗದ ಹಾಗೆ ಅವನು ಶಿವನ ಭಕ್ತಿಯನ್ನ ಈ ತರ ಮಾಡ್ತಾ ಇದ್ದ ಅನ್ನೋದನ್ನ ಇಲ್ಲಿ ಶಿವನಿಗೆ ಬರೀ ಅವನ ಒಂದು ದೃಷ್ಟಿ ಮತ್ತೆ ಅವನ ಮನಸ್ಸು ಶಿವನಲ್ಲೇ ಇತ್ತು. ಅವನ ಕೆಲಸ ಕೂಡ ಹೊರಗಡೆ ಮಾಡ್ತಾನೆ ಇದ್ದ. ಇದನ್ನ ಇಲ್ಲಿ ನಾವು ಈ ಒಂದು ತರಗತಿಯಲ್ಲಿ ತಿಳ್ಕೊಂಡ್ವಿ. ಹಾಗೆ ಚೋಳ ದೇಶ ಹೇಗಿತ್ತು, ಹಾಗೆ ಚೋಳ ದೇಶದಲ್ಲಿ ಎಂಥ ಒಬ್ಬ ಭಕ್ತ ಇದ್ದ, ಚೆನ್ನಯ್ಯನೆಂಬ ಭಕ್ತ ಇದ್ದ. ಆ ಚೆನ್ನಯ್ಯನೆಂಬ ಭಕ್ತನ ಆ ಭಕ್ತಿ ಹೇಗಿತ್ತು, ಹಾಗೆ ಅವನ ಅಂತರಂಗದಲ್ಲಿ ಅವನು ಶಿವನನ್ನ ಆರಾಧಿಸ್ತಾ ಇದ್ದ, ಹೊರಗಿನ ಪ್ರಪಂಚದಲ್ಲಿ ಅವನ ಕುಲಧರ್ಮದ ಕೆಲಸವನ್ನ ಮಾಡ್ಕೊಳ್ತಾ ಇದ್ದ ಅನ್ನೋ ವಿಚಾರವನ್ನ ನಾವು ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಮತ್ತೆ ಚೆನ್ನನ ಭಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.